ಪಾಲಿಟಿಕ್ಸ್ ಹಂಗಾಮ ಜೋರಾಗ್ಬಿಟ್ಟಿದೆ. ಸಚಿವೆ ಹೆಬ್ಬಾಳ್ಕರ್ ಬಗ್ಗೆ ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಸಿಟಿ ರವಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಖಾನಾಪುರ ಠಾಣೆ ಮುಂದೆ ಸಿಟಿ ರವಿ ಹೈಡ್ರಾಮಾ ಮಾಡಿದ್ದಾರೆ. ನನ್ನ ಕೊಲೆ ಮಾಡ್ತಾರೆ, ಕಾಪಾಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಲವಂತವಾಗಿ ಜೀಪ್ಗೆ ತಳ್ಳಿದ್ದಾರೆ ರವಿಯನ್ನ ಪೊಲೀಸರು. ಈ ವೇಳೆ ರವಿ ಹಣೆಗೆ ಗಾಯ ಆಗಿದೆ, ರಕ್ತ ಚಿಮ್ಮಿದೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರು ನನ್ನನ್ನ ಕೊಲೆ ಮಾಡೋದಕ್ಕೆ ಕರೆ ತಂದಿದ್ದಾರೆ ಎನ್ನುವಂತಹ ಆಕ್ರೋಶವನ್ನ ಸಿಟಿ ರವಿ ವ್ಯಕ್ತಪಡಿಸಿದ್ದಾರೆ. ಬಲವಂತವಾಗಿ ನನ್ನನ್ನ ಕರೆ ತಂದಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ, ನನ್ನನ್ನ ತಳ್ಳಿದ್ದಾರೆ, ಹಾಗಾಗಿ ಹಣೆಗೆ ಕಣ್ಣಿನ ಭಾಗದಲ್ಲಿ ನನಗೆ ಗಾಯವಾಗಿದೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಖಾನಾಪುರದಿಂದ ಎಲ್ಲ ಸುತ್ಸ್ಕೊಂಡ್ ಬಂದ್ರಿ ನೀವು? ಯಾಕೆ ಸುತ್ತಿಸ್ತಾ ಇದ್ರಿ ನನಗೆ? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನೀವು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮಾಡ್ರು ಮಾಡಕ್ಕೆ. ಹಲ್ಲೆ ಮಾಡಿದಾರಲ್ಲಿ ಎಲ್ಲ ಸುತ್ಸ್ಕೊಂಡ್ ಬಂದ್ರಿ ನೀವು? ಯಾಕೆ ಸುತ್ತಿಸ್ತಾ ಇದ್ರಿ ನನಗೆ? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನೀವು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮಾಡ್ರು ಮಾಡಕ್ಕೆ. ನಾನು ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ಸುಮಾರು 8 ಗಂಟೆಗೆ ನಮ್ಮನ್ನು ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ. ನಾನು ಕೊಟ್ಟ ದೂರನ್ನು ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇ ನಾನು 0 FIR ಹಾಕಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೊಟ್ಟ ದೂರನ್ನೂ ದಾಖಲಿಸ್ತಾ ಇಲ್ಲ. ಈಗ ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡು ಹೋಗುವಂಥ ಸಂಚು ನಡೆಸ್ತಾ ಇದ್ದಾರೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಜೀವಕ್ಕೆ ಅಪಾಯ ಇದೆ. ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ. ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ. ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ. ಹತ್ತತ್ರ 3:45 ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು. ಏನು ದೂರಿದೆ ಅಂತಲೂ ಹೇಳಿಲ್ಲ, ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ. ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ. ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್ ಅವ್ರ ತಂಡವೇ ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲವೂ ನಿಗೂಢವಾಗಿದೆ. ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ. ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ. ನಾನೊಬ್ಬ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು. ನಾನು ಕೊಟ್ಟ ದೂರಿಗೆ 0 FIR ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದೆಲ್ಲವೂ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಜೈ ಹಿಂದ್. ರಾತ್ರಿ ಪೂರ ಠಾಣೆಯಿಂದ ಠಾಣೆಗೆ ರವಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ, ಅಂದ್ರೆ ಅಲೆದಾಡಿದ್ದಾರೆ. ರಾಮದುರ್ಗ ಠಾಣೆಯಲ್ಲಿ ರವಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸರ ವಿರುದ್ಧ ಬಿಜೆಪಿ MLC ರೋಷಾವೇಶಗೊಂಡಿದ್ದಾರೆ. ನಡುರಾತ್ರಿ ನಡು ರಸ್ತೆಯಲ್ಲೇ ಕುಳಿತು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ MLC ಸಿಟಿ ರವಿ. ನನ್ನನ್ನ ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಕಿಡಿಕಾರಿದ್ದಾರೆ. ಯಾಕಂದ್ರೆ ರಾತ್ರಿ ಪೂರ್ತಿ ಠಾಣೆಯಿಂದ ಠಾಣೆಗೆ ಅವ್ರನ್ನ ಕರ್ಕೊಂಡು ಶಿಫ್ಟ್ ಮಾಡಿದ್ದಾರಂತೆ ಪೊಲೀಸರು. ಇದೇ ಸಿಟಿ ರವಿ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಖಾನಾಪುರದಿಂದ ಎಲ್ಲ ಸುತ್ಸ್ಕೊಂಡ್ ಬಂದ್ರಿ ನೀವು? ಯಾಕೆ ಸುತ್ತಿಸ್ತಾ ಇದ್ದೀರಿ ನನಗೆ? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನೀವು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮಾಡ್ರು ಮಾಡಕ್ಕೆ. ನಾನು ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮಾಡ್ರು ಮಾಡಕ್ಕೆ ಮಾಡಿದ್ದೀರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಸ್ಕೊಂಡ್ ಬಂದ್ರಿ ನೀವು? ಯಾಕೆ ಸುತ್ತಿಸ್ತಾ ಇದ್ದೀರಿ ನನಗೆ? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನೀವು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮಾಡ್ರು ಮಾಡಕ್ಕೆ. ನಾನು ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮಾಡ್ರು ಮಾಡಕ್ಕೆ ಮಾಡಿದ್ದೀರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಸ್ಕೊಂಡ್ ಬಂದ್ರಿ ನೀವು? ಯಾಕೆ ಸುತ್ತಿಸ್ತಾ ಇದ್ದೀರಿ ನನಗೆ? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನೀವು?
ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನನ್ನನ್ನು ನಿಮ್ಮ ಉದ್ದೇಶ ಏನಿದೆ? ನಾನು ಮಾಡ್ರು ಮಾಡೋಕ್ಕೆ, ನನ್ನ ಮಾಡ್ರು ಮಾಡೋಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮಾಡ್ರು ಮಾಡೋಕ್ಕೆ ಮಾಡಿದ್ದೀರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ಬಂದ್ರಿ. ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನನ್ನನ್ನು ನಿಮ್ಮ ಉದ್ದೇಶ ಏನಿದೆ? ನಾನು ಮಾಡ್ರು ಮಾಡೋಕ್ಕೆ, ನನ್ನ ಮಾಡ್ರು ಮಾಡೋಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮಾಡ್ರು ಮಾಡೋಕ್ಕೆ ಮಾಡಿದ್ದೀರಿ. ಬೆಂಗಳೂರಿಗೆ ಸಿಟಿ ರವಿ ಶಿಫ್ಟ್ ಮಾಡ್ತಾರಾ ಪೊಲೀಸರು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿಯೇ ರಾತ್ರಿ ಎಲ್ಲ ರೌಂಡ್ಸ್ ಹಾಕಿದ್ದಾರೆ ಪೊಲೀಸರು ಎಂಎಲ್ಸಿ ಸಿಟಿ ರವಿ ಅವ್ರನ್ನ ಕರ್ಕೊಂಡು. ಸದ್ಯ ಯರಗಟ್ಟಿಯಲ್ಲಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ 10 ಗಂಟೆ ಬಳಿಕ ಬೆಳಗಾವಿ ನಗರ ಪೊಲೀಸರಿಗೆ ಸಿಟಿ ರವಿ ಅವರನ್ನ ಹಸ್ತಾಂತರ ಮಾಡಲಾಗುತ್ತಂತೆ. ಅಲ್ಲಿಗೆ ಬೆಂಗಳೂರಿಗೆ ಸದ್ಯಕ್ಕಿಲ್ಲ, ಅಲ್ಲಿಯೇ ಒಂದಷ್ಟು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯರಗಟ್ಟಿಯಲ್ಲೇ ಸದ್ಯ ಎಂಎಲ್ಸಿ ಸಿಟಿ ರವಿ ಅವರಿದ್ದಾರೆ. ರಾತ್ರಿ ಪೂರ್ತಿ ಕೂಡ ಜಿಲ್ಲೆಯ ಬೇರೆ ಬೇರೆ ಠಾಣೆಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಎಲ್ಲಿಯೂ ಕೂಡ ಸ್ಟಿಲ್ ಆಗಿಲ್ಲ. ಕಾರಣ ಇಷ್ಟೇ, ಹೋರಾಟಗಳಾಗಬಹುದು, ಪ್ರತಿಭಟನೆ ಆಗಬಹುದು, ಮತ್ತೆ ಈ ಪರಿಸ್ಥಿತಿ ಹದಗೆಡಬಹುದು ಅನ್ನೋ ಕಾರಣಕ್ಕೆ ಎಲ್ಲೂ ಕೂಡ ಸಿಟಿ ರವಿ ಅವರನ್ನ ಕಾನ್ಸ್ಟೆಂಟ್ ಆಗಿ ಒಂದು ಠಾಣೆಗೆ ಕರ್ಕೊಂಡು ಹೋಗಿ ಇರಿಸಿಲ್ಲ ಅಂತ. ಹಾಗಾಗಿ ಸಿಟಿ ರವಿ ಅವರು ಮಧ್ಯರಾತ್ರಿ ಠಾಣೆಯ ಮುಂಭಾಗದಲ್ಲೇ ಕೂತ್ಕೊಂಡು ಹೋರಾಟ ಮಾಡಿಬಿಟ್ರು, ಆಕ್ರೋಶ ವ್ಯಕ್ತಪಡಿಸ್ಬಿಟ್ರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಏನ್ ಮಾಡಕ್ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂತ ಪೊಲೀಸರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಆಕ್ರೋಶ ವ್ಯಕ್ತವಾಯಿತು. ಈಗ ಯರಗಟ್ಟಿ ಠಾಣೆ 10 ಗಂಟೆ ಬಳಿಕ ಬೆಳಗಾವಿಯ ಪೊಲೀಸರಿಗೆ ಸಿಟಿ ರವಿ ಅವ್ರನ್ನ ಹಸ್ತಾಂತರ ಮಾಡಲಾಗುತ್ತೆ. ಕಾರಣ ಅಲ್ಲಿಯೇ ಪ್ರಕರಣ ಆಗಿರೋದ್ರಿಂದ. ಸೊ ಅಲ್ಲಿಯೇ ಮೋಸ್ಟ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬಹುದು. ಹಾಗಾಗಿ ಬೆಳಗಾವಿಯ ಪೊಲೀಸರಿಗೆ ಬೆಳಗ್ಗೆ 10 ಗಂಟೆ ಬಳಿಕ ಇವರನ್ನ ಹಸ್ತಾಂತರ ಮಾಡಿ. ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಮೊದಲ ಸಂದರ್ಶನ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾವ ಜೋಡ ಹೊಂದಾಣಿಕೆ ಇಲ್ಲ, ಅಷ್ಟು ವಿಶ್ವಾಸ ಇದೆ ನನಗೆ. ವಕ್ಫ್ನಲ್ಲಿ ರೂಪಾಯಿ 150 ಕೋಟಿ ಬಾಂಬ್, ಪ್ರಿಯಾಂಕ್ ಖರ್ಗೆ ಫಸ್ಟ್ ರಿಯಾಕ್ಷನ್. 150 ಕೋಟಿ ಅಂಬಿಷನ್ ಕೊಟ್ಟಿದ್ದು ನಾನು ತಗೊಳ್ಳೋದು ಇದ್ದವನು. ಬಿವೈವಿ ವಿರುದ್ಧ ಕಾಂಗ್ರೆಸ್ ಬಾಣ, ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ, ತಾವೇ ಸಿಬಿಐ ತನಿಖೆಗೆ ಆದೇಶ ಮಾಡಿ. ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ, ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಗುಡುಗು, ವರಿಷ್ಠರಿಗೆ ಎಸ್ಟಿಎಸ್ ತಿರುಗೇಟು. ದೊಡ್ಡವರು ಏನು ಡ್ಯಾಮೇಜ್ ಮಾಡೋದಿಲ್ಲ. ಸಣ್ಣ ಗುಬ್ಬಿ ಮೇಲೆ ಏನೂ ಇಲ್ಲದೆ ತಪ್ಪು ಮಾಡದಂಥವ್ರಿಗೆ ನೀವು ಮಾಡಕ್ಕೆ ಹೋಗ್ತೀರಿ, ಸಸ್ಪೆಂಡ್ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ಅನರ್ಹ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ವೆಲ್ಕಮ್ ಮಾಡ್ತೇನೆ. ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್.